ವೀಕ್ಷಕರೇ ನಮಸ್ತೆ. ಈ ಸುಳ್ಯದ ಪರಿಸರ ದೈವ ಸಾನ್ನಿಧ್ಯ, ದೇವ ಸಾನ್ನಿಧ್ಯ, ನಾಗ ಸಾನ್ನಿಧ್ಯಗಳ ಒಂದು ಅಭೂತಪೂರ್ವವಾಗಿರುವಂಥ ಒಂದು ನೆಲೆ. ಇಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳು ಕಾಲಕಾಲಕ್ಕೆ ಜೀರ್ಣೋದ್ಧಾರಗೊಂಡು ಭಕ್ತರಿಗೆ ಅಭಯವನ್ನು ನೀಡುವಂಥದ್ದು ಕೂಡ ಇದೆ. ಈಗ ನಾವು ಇರುವಂಥದ್ದು ಶ್ರೀ ಶಂಖಚೂಡ ಕ್ಷೇತ್ರ, ಪುರಾಳಬದಿ, ಮಣಿಯಾನ. ಇಲ್ಲಿ ನಾಗಲಿಂಗನ ನೆಲೆ ಇರುವಂಥ ಒಂದು ಕ್ಷೇತ್ರ. ಅನೇಕ ಇತಿಹಾಸವನ್ನು, ಪೌರಾಣಿಕತೆಯನ್ನು ಹೊಂದಿರುವಂಥ ಕ್ಷೇತ್ರ. ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಕ್ಷೇತ್ರ, ಆ ಬಳಿಕ ಕ್ಷಯಗೊಂಡಿರುವಂಥದ್ದು. ಆದರೆ ಈ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಇತ್ತೀಚೆಗೆ ಇದರ ಜೀರ್ಣೋದ್ಧಾರಗೊಂಡು ಮತ್ತೆ ವಿಜೃಂಭಿಸುವ ಕಾಲ ಬಂದಿದೆ. ಅದಕ್ಕಾಗಿ ದಿನಾಂಕ ಕೂಡ, ಮುಹೂರ್ತ ಕೂಡ ನಿಗದಿಯಾಗಿದೆ. ಈಗ ಭರದಿಂದ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇವೆ. ಏನು ಈ ಕ್ಷೇತ್ರದ ವಿಶೇಷತೆ, ಐತಿಹ್ಯ ಏನು, ಇವೆಲ್ಲದರ ಬಗ್ಗೆ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಸಿರಿಸೀಮೆ ಕಂದ್ರಪಾಡಿ ಹಲವಾರು ಧಾರ್ಮಿಕ, ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಹೊಂದಿರುವಂಥ ಒಂದು ಕ್ಷೇತ್ರ, ಒಂದು ಪರಿಸರ. ಈ ತುಳುನಾಡಿನಲ್ಲಿ ನಾಗಾರಾಧನೆ ರೈತಾಪಿ ಜನವರ್ಗದಲ್ಲಿ ಬದುಕಿನ ಅವಿಭಾಜ್ಯ ಅಂಶವಾಗಿ ಅನಾದಿ ಕಾಲದಿಂದಲೂ ಕೂಡ ಅತ್ಯಂತ ಭಯ ಭಕ್ತಿಯಿಂದ ಆರಾಧಿಸಿಕೊಂಡು ಬರಲಾಗಿದೆ. ಅದರಲ್ಲೂ ಕೂಡ ಜಿಲ್ಲೆಯ ಈ ಭಾಗದಲ್ಲಿರುವಂಥ ಒಳಲಂಬೆ, ಏನೆಕಲ್ಲು, ಕುಕ್ಕೆ ಸುಬ್ರಹ್ಮಣ್ಯ ನಾಗಾರಾಧನೆಯ ಪ್ರಧಾನ ಧಾರ್ಮಿಕ ಕ್ಷೇತ್ರಗಳಾಗಿವೆ. ಒಳಲಂಬೆಯ ಶಂಖಪಾಲ ಸುಬ್ರಹ್ಮಣ್ಯ ಕ್ಷೇತ್ರ, ಪುರಾಳಬದಿ ಮಣಿಯಾನ ಮತ್ತು ಕಂದ್ರಪಾಡಿಯ ಪುರುಷದೈವ ಸಾನ್ನಿಧ್ಯಗಳು ಪರಸ್ಪರ ಅವಿನಾಭಾವದ ಸಂಬಂಧವನ್ನು ಕೂಡ ಹೊಂದಿರುವುದಾಗಿ ತಿಳಿದು ಬರ್ತಾ ಇದೆ. ನಾವೀಗ ಇರುವಂಥದ್ದು ಪುರಾಳಬದಿ. ಈ ಬದಿಯು ಉದ್ಭವ ನಾಗಲಿಂಗ ನೆಲೆಯಾಗಿರುವ ಕ್ಷೇತ್ರ ಆಗಿದ್ದು ಒಳಲಂಬೆ ಸಮೀಪದ ಮಣಿಯಾನ ಪ್ರದೇಶದಲ್ಲಿದೆ. ಋಷಿಮುನಿಗಳಿಂದ ಅಭಿಷೇಕ ನಡೆಯುತ್ತಿದ್ದು ಹಿಂದೊಮ್ಮೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಕ್ರಮೇಣ ಚೈತನ್ಯ ಕ್ಷಯವಾದರೂ ಕೂಡ ವಿಶೇಷ ಕಾರಣಿಕದ ಸ್ಥಳವಾಗಿಯೇ ಇದು ಉಳಿದುಕೊಂಡಿತ್ತು. ಈ ಹಿನ್ನೆಲೆಯ ಕಾಲ ಸಮಯದಲ್ಲಿ ಕುಮಾರಧಾರ ಎಂಬಲ್ಲಿ ಉದ್ಭವಗೊಂಡಿರುವಂತಹ ಶಂಖಪಾಲ ಎಂಬ ಶಂಖಚೂಡನು ಕಂದ್ರಪಾಡಿಯ ಶ್ರೀ ಪುರುಷದೈವ ರಾಜ್ಯದೈವಗಳ ಸನ್ನಿಧಿಗೆ ಬಂದಾಗ ಅಲ್ಲಿ ರಕ್ತಮುಖೇನ ದುರ್ನಿಮಿತ್ತಗಳು ಸಂಭವಿಸಿದಂಥ ಸಂದರ್ಭ ಇದೇ ಪುರಾಳಬದಿಗೆ ಬಂದು ನೆಲೆ ನಿಂತಹ ಸಂದರ್ಭ. ಕಾಲಾಂತರದಲ್ಲಿ ಗುಹಾಮಾರ್ಗವಾಗಿ ಒಳಲಂಬೆಗೆ ಬಂದು ಹುತ್ತದಲ್ಲಿ ನೆಲೆಯಾಗ್ತಾನೆ. ಅದೇ ಮುಂದೆ ಚೈತನ್ಯ ಶಕ್ತಿಯಾಗಿ ಬೆಳಗಿ ಆರಾಧನೆಗೆ ಒಳಗಾಗಿದೆ ಎನ್ನುವುದು ನಂಬಿಕೆ. ಬಳಿಕ ಶ್ರೀ ಶಂಖಪಾಲ ಸುಬ್ರಹ್ಮಣ್ಯ ಕ್ಷೇತ್ರವಾಗಿ ಬೆಳೆಯಿತು ಎನ್ನುವುದು ಕೂಡ ನಂಬಿಕೆ. ಇದೀಗ ಮಣಿಯಾನ ಮನೆ ತರವಾಡಿನ ಮಣಿಯಾನ ಪುರುಷೋತ್ತಮನಿಗೆ ಅನುವಂಶೀಯ ಆಸ್ತಿಯಾಗಿ ಸ್ವಾಧೀನಕ್ಕೆ ಬಂದ ಈ ಪುರಾಳಬದಿ ಸನ್ನಿಧಿಯಲ್ಲಿ ಶಂಖಪಾಲ ಶಕ್ತಿಯ ಆರಾಧನೆ ನಡೆಯುತ್ತದೆ. ಈ ಹಿಂದೆ ಈ ಸಾನ್ನಿಧ್ಯದ ಪೂರ್ವ ದಿಕ್ಕಿನಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದ್ದು ಇಲ್ಲಿ ಸತ್ಯಪ್ರಮಾಣ ಕಾರ್ಯ ನಡೆಯುತ್ತಾ ಇತ್ತು. ಆರಾಧನೆಯ ಭಾಗವಾಗಿ 8 ಶಿಲೆಗಳನ್ನು ಇಟ್ಟು ಗೌಡ ಪೂಜಾರಿಗಳು ಕೊಡಿ ಬಾಳೆಳೆಯಲ್ಲಿ ಅವಲಕ್ಕಿ, ಹಸಿ ಬಾಳೆಕಾಯಿ, ತೆಂಗಿನಕಾಯಿ ಹೋಳು ಬಡಿಸಿ ನೈವೇದ್ಯ ಕೊಡುವ ಸಂಪ್ರದಾಯ ಕೂಡ ಇದೆ. ಕಂದ್ರಪಾಡಿ ಜಾತ್ರೆಗೆ ಆರಂಭದ ಪ್ರಥಮ ಕಾರ್ಯವಾಗಿ ಪೂಜಾರಿ ಮುಕ್ತೇಸರಾದಿಯಾಗಿ ಸಂಬಂಧಿಸಿದ ಎಲ್ಲರೂ ಕೂಡ ಒಳಲಂಬೆ ದೇವಾಲಯದಲ್ಲಿ ತೀರ್ಥಸ್ನಾನ ಕಲಶವನ್ನು ಮಿಂದು ಪುರಾಳ ಕ್ಷೇತ್ರಕ್ಕೆ ಬಂದು ತೆಂಗಿನಕಾಯಿಯನ್ನು ಅಯ್ಯಂಗಾಯಿ ಮಾಡಿ ಶಂಖಚೂಡನನ್ನು ಪ್ರಾರ್ಥಿಸಿ ಆಶೀರ್ವಾದ ಪಡೆದುಕೊಳ್ಳಲಾಗ್ತದೆ. ಒಳಲಂಬೆಯ ವರ್ಷಾವಧಿ ಜಾತ್ರೆಯ ಸಂದರ್ಭದಲ್ಲಿ ಕಂದ್ರಪಾಡಿಯಿಂದ ದೈವಗಳ ಬಾಳು ಭಂಡಾರ ಸಮೇತ ಪುರಾಳ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಲಾಗ್ತದೆ. ಇನ್ನು ದೀಪಾವಳಿಯ ಸಂದರ್ಭದಲ್ಲಿ ಮಣಿಯಾನ ಮನೆಯ ಕುಟುಂಬಸ್ಥರಿಂದ ಅಲ್ಲಿ ಸ್ಥಾಪಿಸಲಾಗಿರುವಂಥ 8 ಕಲ್ಲುಗಳಿಗೆ ನೈವೇದ್ಯ ಸಮರ್ಪಣೆ ಕೂಡ ನಡೆಯುತ್ತದೆ. ಇನ್ನು ಈ ಚೈತನ್ಯ ಸ್ವರೂಪಿ ನಾಗಲಿಂಗ ಸಾನ್ನಿಧ್ಯವು ಅಜೀರ್ಣಾವಸ್ಥೆಯಲ್ಲಿರುವುದರಿಂದ ಮುಂದೆ ಜೀರ್ಣೋದ್ಧಾರ ಕಾರ್ಯ ಆಗಬೇಕೆಂಬುದು ಈ ಹಿಂದೆ ಕೈಗೊಳ್ಳಲಾಗಿದ್ದ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬರುತ್ತದೆ. ಅದರಂತೆ ಬಾಲಾಲಯ ನಿರ್ಮಾಣ ವಿಗ್ರಹಾದಿಯಾಗಿ ವಾಸ್ತುರಚನೆ, ಶುದ್ಧೀಕರಣ ಕ್ರಿಯಾವಿಧಿಗಳು, ಕೃಷ್ಣಶಿಲೆಯ ನಾಗಬಿಂಬಗಳ ರಚನೆ, 8 ಪದ್ಮಶಿಲೆಗಳ
ಸ್ಥಾಪನೆ, ನಾಳಿಕೇರ ಶಿಲೆ ಸ್ಥಾಪನೆ, ಅಶ್ವತ್ಥಕಟ್ಟೆ ನಿರ್ಮಾಣ, ಸತ್ಯಪ್ರಮಾಣ ಕಲ್ಲು ನಿರ್ಮಾಣ, ತೀರ್ಥಬಾವಿ ನಿರ್ಮಾಣ, ಆವರಣ ಗೋಡೆಗಳ ನಿರ್ಮಾಣ, ನಂತರದಲ್ಲಿ ತಂತ್ರಿವರಿಯರ ಸಲಹೆಯಂತೆ ಪ್ರಸಾದ ಶುದ್ಧಿ, ಬಿಂಬಶುದ್ಧಿ, ವಾಸ್ತುಬಲಿ, ರಾಕ್ಷೋಗ್ನ ಹೋಮ, ಗಣಪತಿ ಹೋಮ, ಸುದರ್ಶನ ಹೋಮ ಅಲ್ಲದೆ ವಿವಿಧ ರೀತಿಯ ಸ್ಥಳಬಾಧೆಗಳನ್ನು ಉಚ್ಚಾಟನೆ ಮಾಡಿದ ಬಳಿಕ ದೈವಜ್ಞರ ನಿರ್ದೇಶನದ ಪ್ರಕಾರ ಶ್ರೀ ಶಂಕರಚೂಡ ದೇವರ ಪ್ರತಿಷ್ಠೆ ಮಾಡಬೇಕಾಗಿದೆ. ವೀಕ್ಷಕರೇ, ಈ ಪುರಾಳ ಬದಿಯ ಶ್ರೀ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರ ಕಾರ್ಯವು ಮಣಿಯಾನಮನೆ ಕುಟುಂಬಸ್ಥರೊಡಗೂಡಿ ಊರ ಪರವೂರ 10 ಸಂವತ್ಸರ ಸರ್ವ ಸಹಕಾರದೊಂದಿಗೆ ನೆರವೇರಿಸಿದಲ್ಲಿ ಎಲ್ಲ ವಿಧದ ಇಷ್ಟಾರ್ಥ ಸಿದ್ಧಿ, ಸಕಲ ಸಂಪತ್ತು, ಐಶ್ವರ್ಯ ಭಾಗ್ಯ ಲಭಿಸುವುದಾಗಿ ತಿಳಿದು ಬಂದಿದೆ. ಅದರಂತೆ ಊರ ಪರವೂರ ಆಸ್ತಿಕ ಬಾಂಧವರೆಲ್ಲ ಸೇರಿ ತನು ಮನ ಧನದ ಸಹಕಾರದೊಂದಿಗೆ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತಾವು ಇದನ್ನು ಗಮನಿಸ್ತಾ ಇದ್ದೀರಿ. ಇದಕ್ಕಾಗಿ ಇಲ್ಲಿ ಒಂದು ಸೇವಾ ಟ್ರಸ್ಟ್ ಕೂಡ ರೂಪುಗೊಂಡಿದ್ದು, ಅನುವಂಶಿ ಅಧ್ಯಕ್ಷರಾಗಿ ಮಣಿಯಾನ ಪುರುಷೋತ್ತಮ, ಉಪಾಧ್ಯಕ್ಷರಾಗಿ ಕಾಳಿಕಾ ಪ್ರಸಾದ್ ಮುಂಡೋಡಿ, ಕಾರ್ಯದರ್ಶಿಯಾಗಿ PR ಕಿಶೋರ್ ಕುಮಾರ್ ಬೊಮ್ಮೆದೇರೆ, ಜತೆ ಕಾರ್ಯದರ್ಶಿಯಾಗಿ ಜಗದೀಶ್ ಪೈಕ, ಕೋಶಾಧಿಕಾರಿಯಾಗಿ ಲಿಂಗಪ್ಪಗೌಡ ಚಿತ್ತಡ್ಕ, ಸದಸ್ಯರುಗಳಾಗಿ ಮಣಿಯಾನ ತ್ಯಾಗರಾಜ, ಮಣಿಯಾನ ಹರಿಶ್ಚಂದ್ರಗೌಡ, BK ಬಿಳಿಯಪ್ಪಗೌಡ ಕಳ್ಸಲ್ಕಜೆ, ಪರಮೇಶ್ವರ ಭಟ್ ಒಳಲಂಬೆ, ಯು ಕುಶಾಲಪ್ಪ ಮಾಸ್ತರ್ ರುದ್ರಚಾಮುಂಡಿ, DM ರಾಮಣ್ಣಗೌಡ ಜಯರಾಜೆ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೀರ್ಣೋದ್ಧಾರ ಸಮಿತಿಯನ್ನು ಕೂಡ ರೂಪುಗೊಳಿಸಲಾಗಿದೆ. ಅಧ್ಯಕ್ಷರಾಗಿ ಮಣಿಯಾನ ಸುಬ್ಬಣ್ಣಗೌಡ, ಗೌರವ ಸಲಹೆಗಾರಾಗಿ ವೆಂಕಟದಂಬಿಕೋಡಿ, ವೆಂಕಟ ಒಳಲಂಬೆ, ಪ್ರಧಾನ ಕಾರ್ಯದರ್ಶಿಯಾಗಿ DR ಲೋಕೇಶ್ವರ, ಜೊತೆ ಕಾರ್ಯದರ್ಶಿಗಳಾಗಿ ಚಿನ್ನಪ್ಪಗೌಡ ಮುಚ್ಚಾರ, ಮಣಿಯಾನ ಶಿವಕುಮಾರ್, ಕೋಶಾಧಿಕಾರಿಯಾಗಿ ಮಾಧವ ಮಾಸ್ತರ್ ಮೂಕಮಲೆ, ಉಪಾಧ್ಯಕ್ಷರುಗಳಾಗಿ ಸತೀಶ್ ಮಣಿಯಾನ, ಸತ್ಯನಾರಾಯಣ ದೋಳನಮನೆ, ಕೇಶವ HBO ಸೊಳ್ಳಿಕೆ, ಪ್ರೀತಮ್ ಮುಂಡೋಡಿ ಅವರಿದ್ದಾರೆ. ಹೀಗೆ ಸೇವಾ ಟ್ರಸ್ಟ್ ಮತ್ತು ಜೀರ್ಣೋದ್ಧಾರ ಸಮಿತಿ ಊರ ಮತ್ತು ಪರವೂರ ಭಕ್ತರೊಂದಿಗೆ ಸೇರಿ ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವನ್ನು ನಡೆಸ್ತಾ ಇದೆ. ವೀಕ್ಷಕರೇ, ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಜನವರಿ 19ಕ್ಕೆ ಇಲ್ಲಿ ಪ್ರತಿಷ್ಠಾ ಕಾರ್ಯಗಳು ಕೂಡ ನಡೀಲಿಕ್ಕಿದೆ. ನಮ್ಮೊಂದಿಗೆ ಈ ಸೇವಾ ಟ್ರಸ್ಟ್ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳಿದ್ದಾರೆ. ಸೇವಾ ಟ್ರಸ್ಟ್ನ ಅನುವಂಶಿಕ ಅಧ್ಯಕ್ಷರಾಗಿರುವಂಥ ಮಣಿಯಾನ ಪುರುಷೋತ್ತಮ ಅವರಿದ್ದಾರೆ. ಅವರು ಈ ಕ್ಷೇತ್ರದ ಹಿನ್ನೆಲೆಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಇದು ಬಹಳ ಪುರಾತನವಾದ ಒಂದು ಕ್ಷೇತ್ರ. ಸುಮಾರು 1000 ವರ್ಷಗಳ ಹಿಂದಿನಿಂದಲೇ ಮುನಿಗಳು ಇಲ್ಲಿ ಪೂಜೆ ಮಾಡ್ತಿರುವಂಥ ಸ್ಥಳ ಅಂತ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಹಾಗೆ ನಮ್ಮ ತರವಾಡು ಮನೆಯ ಒಂದು ಜೀರ್ಣೋದ್ಧಾರ ಮಾಡಿ ಅದನ್ನೊಂದು ವ್ಯವಸ್ಥಿತ ರೂಪದಲ್ಲಿ ನಿರ್ಮಾಣ ಮಾಡುವ ಹಂತದಲ್ಲಿ ಪ್ರಶ್ನೆ ಇಟ್ಟಾಗ ಈ ಕ್ಷೇತ್ರದ ಬಗ್ಗೆ ಕೂಡ ಅಲ್ಲಿ ದೈವಜ್ಞರು ಪ್ರಶ್ನೆ ಮುಖಾಂತರ ತಿಳಿಸಿದರು. ಆಗ ಇದೊಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ನನ್ನಲ್ಲಿ ಜಾಗ ಇರುವ ಕಾರಣ ಕೇಳಿದರು, ಏನು ಮಾಡ್ತೀರಿ ಅಂತ. ಆಗ ನಾನು ಹೇಳಿದೆ, ನಾನು ನಿವೃತ್ತಿಯಾದ ನಂತರ ಇದರ ಜೀರ್ಣೋದ್ಧಾರಕ್ಕೆ ಕೈ ಹಾಕ್ತೇನೆ ಮತ್ತು ಅದನ್ನು ಅಭಿವೃದ್ಧಿಪಡಿಸ್ತೇನೆ ಅಂತ ಆಗ ಒಪ್ಪಿಕೊಂಡಿದ್ದೆ. ಹಾಗಾಗಿ ನಾನು ಸೆಪ್ಟೆಂಬರ್ 2023ರಂದು ನಿವೃತ್ತಿಯಾಗಿ ಆನಂತರ ಕೂಡಲೇ ಒಂದು ಇಲ್ಲಿ ಸ್ಥಳದಲ್ಲಿ ದೈವಜ್ಞರನ್ನು ಕರೆಸಿ ಮತ್ತು ಇವ್ರನ್ನ ತಂತ್ರಿವರನ್ನು ಕರೆಸಿ, ಶಿಲ್ಪಿಗಳನ್ನ ಕರೆಸಿ ಒಂದು ದಿನದ ಪ್ರಶ್ನೆಯಲ್ಲಿಟ್ಟಾಗ ಇದಕ್ಕೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ನೀಡಿದರು. ಹಾಗೆ ಆಗಿನ ಫಸ್ಟಿಗೆ ಪ್ರಶ್ನೆ ಇಟ್ಟಾಗ ಇದರ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದಾಗ ನಾನು ಇದಕ್ಕೆ ಬೇಕಾದಂಥ 1-2 ಲೋಡ್ ಕಲ್ಲು ಇದನ್ನೆಲ್ಲ ಒಂದು 6-7 ವರ್ಷಗಳ ಹಿಂದೆ ಈ ಜಾಗಕ್ಕೆ ಇಳಿಸಿದ್ದೆ. ಕೆಲಸ ಪ್ರಾರಂಭ ಮಾಡುವಂಥ ಸ್ವತಃ ಹೊರಟಿದ್ದೆ. ಆಗ ನನಗೆ ಹಲವಾರು ವಿಘ್ನಗಳು ಬಂದವು. ಕಾರ್ ಆಕ್ಸಿಡೆಂಟ್ ಆಗೋದಿರ್ಬೋದು, ತಂದೆ ತೀರ್ಕೊಂಡದಿರ್ಬೋದು, ಒಂದು ಸಣ್ಣ ಮಗನಿಗೆ ಒಂದು ಸ್ವಲ್ಪ ಹುಷಾರಿಲ್ಲದ್ದು ಇರ್ಬೋದು. ಹಾಗಾಗಿ ಮತ್ತೆ ವಾಪಸ್ ಪ್ರಶ್ನೆ ಇಟ್ಟಾಗ ಇದು ನೀವು ಒಬ್ಬರು ಕೈ ಹಾಕಬೇಡಿ, ನಿಮ್ಮ ಜಾಗದಲ್ಲಿದ್ದರೂ ಕೂಡ ಅದು ಒಳಲಂಬೆ ಶಂಕಪ್ಪಾಲ ಸುಬ್ರಹ್ಮಣ್ಯ ದೇವರ ವ್ಯಾಪ್ತಿಗೆ ಏನು ಬರ್ತದೆ ಆ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಮಾಡಬೇಕು. ಹಾಗಾಗಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಬೇಕಾಗ್ತದೆ. ಹಾಗಾಗಿ ಇದಕ್ಕೊಂದು ವಿಶೇಷವಾದಂಥ ಒಂದು ಕಾರಣಕ್ಕೆ ಇದೆ, ದೈವ ಸಾನ್ನಿಧ್ಯ ಇದೆ, ಶಕ್ತಿ ಇದೆ ಅಂತ ಹೇಳಿದಾಗ ಮತ್ತೆ ವಾಪಸ್ ಊರ ಗ್ರಾಮಸ್ಥರು ಎಲ್ಲ ಸೇರಿಸ್ಕೊಂಡು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈ ಹಾಕಿದೆವು. ಹಾಗಾಗಿ ಅವರ ಒಂದು ನಿರ್ದೇಶನ, ಎಲ್ಲ ತಂತ್ರಿವರಿಯರ ಮತ್ತು ದೈವಜ್ಞರ ನಿರ್ದೇಶನ ಪ್ರಕಾರ ಈಗ ಕೆಲಸ ಭಾಳ ಶೀಘ್ರವಾಗಿ ಒಂದು ದಿನವೂ ರಜೆ ಇಲ್ಲದೆ ನಡೀತಾ ಉಂಟು. ಹೀಗಾಗಿ ಈ ಶಂಖಚೂಡ ಕ್ಷೇತ್ರ ದೇವರ ಒಂದು ಅನುಗ್ರಹದಿಂದ ಜರಗ್ತಂತೇಳಿ ಖುಷಿಯಾಗ್ತದೆ. ಮತ್ತು ಕೆಲಸ ಪ್ರಾರಂಭ ಮಾಡುವ ಹೊತ್ತಿಗೆ ಫಸ್ಟಿಗೆ ಇಲ್ಲಿ ಕಾಡನ್ನು ಮಿಷಿನ್ ಮೂಲಕ ಕಡಿತಿರುವ ಹೊತ್ತಿಗೆ ಕಡದಾದ ಜಾಗದಲ್ಲಿ ದೇವರು ಪ್ರತ್ಯಕ್ಷ ಅದನ್ನು ಸ್ವತಃ ನಾವು ಕಂಡಿದ್ದೇವೆ. ಅದರ ಛಾಯಾಚಿತ್ರ ಕೂಡ ಇದೆ. ಅದು ಈಗಾಗಲೇ ಎಲ್ಲ ಮಾಧ್ಯಮಗಳು, ಪೇಪರ್ಗಳಲ್ಲಿ ಕೂಡ ಪ್ರಚಾರ ಆಗಿದೆ. ಹಾಗಾಗಿ ಈ ಒಂದು ಸಾನ್ನಿಧ್ಯ ಬಹಳ ಪವಿತ್ರವಾದ್ದು, ಪುಣ್ಯಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ.
ನಮ್ಮೊಂದಿಗೆ ಈ ಒಂದು ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ PR ಕಿಶೋರ್ ಕುಮಾರ್ ಬೊಮ್ಮೆದೇರೆ ಅವರಿದ್ದಾರೆ. ಸರ್ ನಮಸ್ತೆ. ಈ ಒಂದು ಸಂದರ್ಭದಲ್ಲಿ ಗುತ್ತಿಗಾರು, ನಾಲ್ಕೂರು, ದೇವಚಳ್ಳ ಮತ್ತು ಮಡಪ್ಪಾಡಿ ಈ 4 ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಶ್ರೀ ಶಂಕಪಾಲ ಕ್ಷೇತ್ರ ಮತ್ತು ಶ್ರೀ ರಾಜ್ಯದೈವ ಮತ್ತು ಪುರುಷ ಕ್ಷೇತ್ರ ಒಂದು ಸಂದರ್ಭದಲ್ಲಿ ಈಗಾಗಲೇ ಮನವಿಯಲ್ಲಿದೆ. ಶಂಖಚೂಡ ಮತ್ತು ಶಂಖಪಾಲ ಇಬ್ಬರು ಬಂದದ್ದು ಅಂತ. ಶಂಖಪಾಲ ಅಭಿವೃದ್ಧಿಯಾಗಿದೆ, ಶಂಖಚೂಡನಿಗೆ ಬಾಕಿ ಇದೆ. ಹಾಗಾದ್ದರಿಂದ ಅದು ಆಗಲೇಬೇಕನ್ನುವಂಥದ್ದು ಮಣಿಯಾನ ಮನೆಯವರ ಪ್ರಶ್ನೆಯಲ್ಲಿ ಕಂಡು ಪ್ರಕಾರ ಮೊನ್ನೆ ತಾನೇ ಅದು ಎಲ್ಲ ಯಾರಿಗೆ ಈ ಒಬ್ಬೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಅದು 2 ಸ್ಥಾನಗಳು, ಕ್ಷೇತ್ರಗಳು ಯಾವ ರೀತಿಯ ಒಂದು ವ್ಯಾಪ್ತಿಯನ್ನು ಹೊಂದಿದೆ ಅಷ್ಟೇ ವ್ಯಾಪ್ತಿಯನ್ನು ಇದು ಕೂಡ ಹೊಂದಿಕೊಂಡು ಅಭಿವೃದ್ಧಿ ಆದರೆ ಖಂಡಿತವಾಗಿಯೂ ಲೋಕಕ್ಕೆ ಅದು ಒಳ್ಳೆಯದಾಗ್ತದೆ ಅನ್ನುವಂಥ ವಿಷಯವನ್ನು ಸಂತ್ರಿವರಿಯವರೆಲ್ಲ ತಿಳಿಸಿದ್ದಾರೆ, ದೈವಜ್ಞರೆಲ್ಲ. ಆ ಪ್ರಕಾರವಾಗಿ ಇಲ್ಲಿ ಫೆಬ್ರವರಿ 10ನೇ ತಾರೀಕು, ಅದು ಯಾವ ದಿನವೇ ಇರ್ಬೋದು, ಯಾವ ವಾರವೇ ಇರ್ಬೋದು, ಫೆಬ್ರವರಿ 10ನೇ ತಾರೀಕು ನಿರಂತರವಾಗಿ ಕಂದ್ರಪಾಡಿಯಿಂದ ಪೂಜಾರಿಗಳು ಒಳಲಂಬೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಲಶ ಸ್ನಾನ ಮಾಡಿ ಬಂದು ಇಲ್ಲಿ ಒಂದು ಉಳ್ಳಾಗಲು ಕ್ಷೇತ್ರ ಇದೆ, ಅಲ್ಲಿ ಕೂತು ಒಂದು ವೀಳ್ಯದೆಲೆಯನ್ನು ತಗೊಳ್ಳುವಂಥ, ಅಂದರೆ ನೆಂಟರನ್ನು ಮಾತಾಡಿಸುವಂಥ ಒಂದು ಪದ್ಧತಿ ಹಿಂದಿನ ಕಾಲದಿಂದ ಬಂದದಂತೆ. ಅದು ಬಂದು ಇಲ್ಲಿ ಬಂದು ತೆಂಗಿನಕಾಯಿಯನ್ನು ಅಯ್ಯಂಗಾಯಿ ಹೊಡೆದು, ದೇವರಿಗೆ ದೀಪ ಇಟ್ಟು ಅಯ್ಯಂಗಾಯಿನ ಹೊಡೆದು ಆ ಬಳಿಕ ಕಂದ್ರಪಾಡಿ ಜಾತ್ರೆ ಪ್ರಾರಂಭ. ವಿಶೇಷ ಏನಂದರೆ ಈ 4 ಗ್ರಾಮಗಳಲ್ಲಿಯೂ ಫೆಬ್ರವರಿ 10ನೇ ತಾರೀಕಿಂದ ಮಾರ್ಚ್ 15ನೇ ತಾರೀಕುವರೆಗೆ ಯಾವುದೇ ಶುಭ ಕಾರ್ಯಗಳು ಮಾಡಬಾರ್ದು, ನಿಷಿದ್ಧ ಅಂತ ಹೇಳುವಂಥದ್ದಿದೆ, ಆಗಿನ ಅಂತ ಹೇಳುವಂಥದ್ದಿದೆ. ಅದನ್ನು ಈಗಾಗಲೇ ತುಂಬ ಜನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ಸಭೆಯನ್ನು ಮಾಡಿ ಟ್ರಸ್ಟನ್ನು ಮಾಡಿದೆವು. ಇದು ಮಣಿಯಾನ ಪುರುಷೋತ್ತಮರ ಸ್ವಂತ ಜಾಗ ಆದರೆ ಅವರ ಹೆಸರಿಗೆ ಇದ್ದರೆ ಅದು ಆಗೋದಿಲ್ಲ. ಅದೊಂದು ಲೋಕ ಕಲ್ಯಾಣಾರ್ಥವಾಗಿ ಲೋಕಕ್ಕೆ ಸಮರ್ಪಣೆ ಆಗಬೇಕು ಅಂದಿದ್ದರೆ ಅದಕ್ಕೊಂದು ಟ್ರಸ್ಟ್ ಮಾಡಬೇಕು. ಟ್ರಸ್ಟಿಗೆ ಅದಾಗಬೇಕು ಅನ್ನೋ ನೆಲೆಯಲ್ಲಿ ನಮ್ಮನ್ನೆಲ್ಲ ಟ್ರಸ್ಟಿಗೆ ಸೇರಿಸಿಕೊಂಡು ಈಗಾಗಲೇ ಆ ಕಾರ್ಯ ಒಂದು ಜೀರ್ಣೋದ್ಧಾರ ಒಂದು ಕಡೆಯಿಂದ ಆದರೆ ದಾಖಲಾತಿಗಳು ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಆಮೇಲೆ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಊರಿನ ಮೇಲೆಲ್ಲ ಹೋದಲ್ಲಿ ಉತ್ತಮವಾದಂಥ ಸ್ಪಂದನೆ ಸಿಗ್ತಾ ಇದೆ. ಜನವರಿ 19ನೇ ತಾರೀಕಿನ ಒಂದು ಶುಭ ಸಂದರ್ಭದಲ್ಲಿ ಇದು ಪ್ರತಿಷ್ಠಾಪನೆಗೊಳ್ಳಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿಗಳಾಗಿರುವಂಥ ಚಿನ್ನಪ್ಪಗೌಡ ಮುಚ್ಚಾರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ? ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ನಪ್ಪಗೌಡ ಅಂತ. ಈಗಾಗಲೇ ನಮ್ಮ ಮಿತ್ರರೆಲ್ಲ ಈ ಕ್ಷೇತ್ರದ ಬಗ್ಗೆ ಎಲ್ಲ ವಿವರಿಸಿದ್ದಾರೆ. ನಿಜವಾಗಿ ನಾನು ಇಲ್ಲಿಗೆ ಹೊಸಬ. ನಾನು ಇಲ್ಲಿಗೆ ಬಂದದ್ದು 2019ರಲ್ಲಿ. ನನಗೆ ಈ ಪ್ರದೇಶದ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ನಾನು ಹೀಗೆ ಪರಸ್ಪರ ಆಚೀಚೆ ಮಾತಾಡೋದು ಏನಂದರೆ ಇಲ್ಲೊಂದು ದೇವಸ್ಥಾನ ಆಗ್ತದೆ ಅಷ್ಟು ಮಾತ್ರ ನನಗೆ ಗೊತ್ತಿತ್ತು, ಅದಕ್ಕಿಂತ ಹೆಚ್ಚು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಕ್ರಮೇಣ ಆಯಿತು ಅದೇ ಮಾನ್ಯ ಪುರುಷೋತ್ತಮರವರು ಹೇಳಿದ ಹಾಗೆ 2023ರಲ್ಲಿ ನಿವೃತ್ತಿ ಆದ ನಂತರ ಇದಕ್ಕೆ ಕೈ ಹಾಕಿದರು. ಅದಕ್ಕೆ ಮೊದಲವರು ಒಂದು ಶೆಡ್ಡೆಲ್ಲ ನಿರ್ಮಿಸಿದರು, ಕಲ್ಲು ಕಟ್ಟಿ ಎಲ್ಲ ಇದು ಮಾಡಿ ಕೆಲಸ ಎಲ್ಲ ಮಾಡಿದರು. ಬಟ್ ಕೆಲಸ ಮುಂದುವರಿಲಿಲ್ಲ. ಆಮೇಲೆ ಕೆಲಸ ಸ್ಟಾರ್ಟ್ ಆದವು. ಕೆಲಸ ಸ್ಟಾರ್ಟ್ ಆದ ಮೇಲೆ ಅದೇ ಅವರು ಹೇಳಿದ ನಂತರ ನಾನು ಅದನ್ನು ಪುನಃ ಅದನ್ನು ರಿಪೀಟ್ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಇದಾದ ನಂತರ ನಾನು ಕಂಡುಕೊಂಡದ್ದು ಏನಂದರೆ ಇಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ನನಗೆ ಮನವರಿಕೆ ಆಯಿತು. ಯಾಕಂದರೆ ನಾನು ಶುರುವಿಗೆ ಪ್ರಥಮ ವರ್ಷ ನನಗೇನು ಗೊತ್ತಿರಲಿಲ್ಲ. ದ್ವಿತೀಯ ವರ್ಷ ಇಲ್ಲಿ ಕಂಚುಕಲ್ಲಿ ಕಾಯಿ ಹೊಡೆಯೋ ಕ್ರಮಕ್ಕೆಲ್ಲ ಬರಬೇಕು ಅಂತ ನಾನು ಕರೆದರು. ಆಗ ನಾನು ಕೂಡ ಇಲ್ಲಿಗೆ ಭಾಗವಹಿಸಿದ್ದೆ, ನೋಡಿದೆ. ಇಲ್ಲಿಯವರೆಲ್ಲ ಲೋಕಲ್ ಜನಗಳು ತುಂಬ ಜನ ಬಂದು ಸೇರಿ ಆ ಒಂದು ಕಂದ್ರಪಾಡಿಯಿಂದ ಕೂಡ ಬರ್ತಾಯಿದ್ರು, ಬಂದು ಇದು ಮಾಡ್ತಾಯಿದ್ರು, ಸೇವೆ ಮಾಡ್ತಾಯಿದ್ರು. ಅದರಿಂದಾಗಿ ಮತ್ತು ಮುಖ್ಯವಾಗಿ ಅಲ್ಲಿರುವಂತಹ ಒಂದು ಪೀಠ ಅದಕ್ಕೆ ಏನೋ ಒಂದು ಶಕ್ತಿ ಇದೆ ಅಂತ ತಿಳಿದುವಂತು. ಆಮೇಲೆ ನನಗೊಂದು ಹೀಗೆ ನನಗೆ ಪರಸ್ಪರ ತಿಳಿದು ನನಗೆ ಗೊತ್ತಿರಲಿಲ್ಲ. ನಾನು ನಿಜವಾದವರು ಬಾಳುಗೋಡು, ನಾನು ಇದ್ದದ್ದು ಸುಳ್ಯದಲ್ಲಿ. ಇಲ್ಲಿ ನಾನು ಹೊಸಬರಾಗಿ ಬಂದು ಸಣ್ಣ ಒಂದು ಜಾಗ ತಗೊಂಡು ಈ ಪರಿಸರದಲ್ಲಿ ಇದ್ದೇನೆ ಅಷ್ಟೇ. ಹಾಗಾಗಿ ನನಗೆ ನನ್ನ ಕೆಲವು ಮಿತ್ರರು ಹೇಳಿದರು, ಇಲ್ಲ ಅಲ್ಲಿ ಶಂಖಚೂಡನ ಒಂದು ನೆಲೆ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಹೇಗೆ ನೋಡೋದು? ಅದು ನೀವು ನೋಡಿ ಕೆಳಗೆ ಒಂದು ಚಿಕ್ಕ ಹೊಳೆ ರೀತಿ ಇದೆಯಲ್ಲ, ಅಲ್ಲಿ ನೀವು ಹೋಗಿ ನೋಡಿ, ನಿಮ್ಗೆ ಗೊತ್ತಾಗ್ಬೋದು ಅಂತ. ನನಗೆಲ್ಲಿ ಧೈರ್ಯ ಬರ್ತದೆ. ಹಾಗೆ ನನ್ನ ಮಿತ್ರರು ಯಾರೋ ಕರ್ಕೊಂಡು ಹೋದರು. ಹೋಗಿ ನೋಡುವಾಗ ಅಲ್ಲಿ ಆ ತೋಡಿನ ಬದಿಯಲ್ಲಿ ಒಂದು ಬಿಲ ಇದೆ, ದೊಡ್ಡ ಬಿಲ ಇದೆ. ಅದು ಆ ಬಿಲ ನೇರವಾಗಿ ಇಲ್ಲಿಗೆ ಕನೆಕ್ಷನ್ ಇದೆಯಂತೆ, ಕಟ್ಟೆಗೆ ಅಲ್ಲಿಗೆ ಅದು ಬರ್ತದೆ ಅಂತ. ಅದು ನೋಡೋಕೆ ಭಯ ಆಗ್ತದೆ. ಈಗಲೂ ಕೂಡ ಇದೆ, ಅದು ಹಾಗೆ ಇದೆ, ಅದು ಏನು ಮುಟ್ಟಿಲ್ಲ. ಹಾಗಾಗಿ ನನಗೆ ಏನೋ ಒಂದು ಶಕ್ತಿ ಇದೆ, ಇಲ್ಲ ಈ ರೀತಿ ಇದು ಇರಲಿಕ್ಕಿಲ್ಲ ಅಂತ ನನ್ನ ಮನವರಿಕೆ ಆಯಿತು. ಹಾಗಾಗಿ ನಾನೇ ಒಂದು ಮನಸ್ಸಿನಲ್ಲಿ ಒಂದು ನಿಶ್ಚಯ ಮಾಡಿಕೊಂಡೆ, ನಾನು ಇಷ್ಟು ಹತ್ತಿರ ಈ ಜಾಗ ತಾಗಿ ಬರದೆ, ಮೂಲತಃ ನಾನಿರೋ ಜಾಗ ಮನೆಯನ್ನು ಅವ್ರ ಕುಟುಂಬಸ್ಥರದಂತೆ ನಾನು ಮತ್ತೊಬ್ಬರ ಕೈ ತಗೊಂಡದ್ದು. ಸೊ ನನ್ನನ್ನು ಕೂಡ ಅಳಿಯಲು ಸೇವೆ ಮಾಡುವ ಎಂಬ ಉದ್ದೇಶದಿಂದ ನಾನು ಕೂಡ ಇದಕ್ಕೆ ಆದಷ್ಟು ಸಕ್ರಿಯ ಅಂತ ಅಲ್ಲದಿದ್ದರೂ ಕೂಡ ನಾನು ಮನಪೂರ್ವಕವಾಗಿ ನಾನು ದುಡಿಬೇಕು ಒಂದು ಸಂಕಲ್ಪದಿಂದ ಇಲ್ಲಿ ಬಂದಿದ್ದೇನೆ. ಆಗ ನನ್ನನ್ನು ನೀವು ನಮ್ಮ ಅಭಿವೃದ್ಧಿ ಸಮಿತಿಯಲ್ಲಿ ನನ್ನನ್ನು ಸೇರಿಸಿಕೊಂಡ್ರು. ಈ ಶ್ರೀ ಶಂಖಚೂಡ ಕ್ಷೇತ್ರಕ್ಕೆ ಈಗಾಗಲೇ ದಾನಿಗಳು ಭಾಳ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಯಾಕಂತೇಳಿದರೆ ಕೆಲವರು ಈಗ ನಮ್ಮ ನೆರೆಯ ಗಿರೀಶ್ ಇಜ್ಜನಡ್ಕವರು ಒಂದು ಪಿಕಪ್ಪು ಕೆಂಪುಗಲ್ಲು, 2 ಚೀಲ ಸಿಮೆಂಟು, 5 ಚೀಲ ಹೊಯ್ಗೆಯನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಇದನ್ನು ಸಮತಟ್ಟು ಮಾಡುವ ಸಂದರ್ಭದಲ್ಲಿ ನಮ್ಮ ಪೈಕ ರಾಜೇಶ್ ಅವರು ಇಟಾಚಿ ಅವರು ಲೀಸಲ್ಲಿದ್ದ ಇಟಾಚಿ ಕೆಲಸ ಮಾಡ್ತಿರುವಾಗ ಪ್ರಾರ್ಥನೆ ಮಾಡಿಕೊಂಡ್ರು, ನನಗೊಂದು
ಸ್ವಂತ ಹಿಟಾಚಿ ಆಗಬೇಕು. ಆ ನೆಲೆಯಲ್ಲಿ ಪ್ರಾರ್ಥನೆ ಮಾಡಿ ಮುಗಿದು ಆ ಹಿಟಾಚಿ ಹೋಗೋದಕ್ಕೆ ದಿವಸ ಅವರಿಗೊಂದು ಇನ್ನೊಂದು ಹಿಟಾಚಿಯನ್ನು ಖರೀದಿ ಮಾಡುವಂಥ ಒಂದು ಅನುಕೂಲ ಒದಗಿ ಆ ಹಿಟಾಚಿ ಅವರ ಕೈ ಸೇರಿದೆ. ಅದೇ ಪ್ರಕಾರ ಪ್ರಥಮ ಕೆಲಸ ನಾನು ತೀರ್ಥಬಾವಿಯನ್ನು ನನ್ನ ಸ್ವಂತ ಖರ್ಚಿನ ಮಾಡಿಕೊಡ್ತೇನೆ ಅಂತ ಅವರು ಹೇಳಿಕೊಂಡು ಆ ಪ್ರಕಾರ ತೀರ್ಥಬಾವಿಯನ್ನು ಕೂಡ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದು ದೇವರಿಗೆ ಉಚಿತ, ಅವರ ದೇಣಿಗೆ. ಅದು ಎಷ್ಟು ನಾವು ಅದರ ಬಗ್ಗೆ ನೀವು ಡೀಸೆಲ್ ಖರ್ಚಾದ್ರು ತಗೊಳ್ಳಿ ಅಂತ ಹೇಳಿದರೆ ಅವ್ರು ತಗೊಳ್ತಾ ಇಲ್ಲ. ಹಾಗಾಗಿ ಅವರು ನೆರೆಯವರೇ. ಅದೇ ಮತ್ತು ಇಲ್ಲಿ ಶ್ರಮದಾನಕ್ಕೆ ಒಂದೊಂದು ದಿವಸದ ಖರ್ಚು ಆದಿತ್ಯವಾರ ಒಂದು ಮೊನ್ನೆ 42 ಜನ ಇದ್ದರು. ಫುಲ್ ಆ ದಿನದ ಬೆಳಗಿನ ಊಟ ಹಿಡಿದು ಸಾಯಂಕಾಲದವರೆಗೆ ಊಟೋಪಚಾರ 3 ಹೊತ್ತಿದ್ದು ಸ್ವಂತ ಒಬ್ಬೊಬ್ಬರು ವಹಿಸ್ಕೊಂಡು ನೆರವೇರಿಸ್ತಾ ಇದ್ದಾರೆ. ಈಗ ಫಸ್ಟಿಗೆ ನಮ್ಮ ಇವರೇ ಮುಚ್ಚಾರ್ಜಿನ ಪೌಡ್ರು ಆದಿತ್ಯವಾರ ಅವತ್ತೊಂದು 45 ಜನ ಇದ್ದರು. 3 ಹೊತ್ತಿನ ಖರ್ಚನ್ನು ಅವರೇ ನಿಭಾಯಿಸ್ಕೊಂಡು ಇಲ್ಲಿ ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದಾರೆ. ಮತ್ತು ಅಡುಗೆಗಾಗಿ ಒಂದು 4-5 ಜನರು ನಮ್ಮ ನೆರೆಯವರೇ ಸೇರಿಕೊಂಡು ಅದು ಕೂಡ ಶ್ರಮದಾನ ಆಗ್ತಾಯಿದೆ, ಸೇವಾ ರೂಪದಲ್ಲಿ ಆಗ್ತಾಯಿದೆ. ಮೊನ್ನೆ ಕಳೆದ ಆದಿತ್ಯವಾರ ನಮ್ಮ ಇದು ಪಾಜಬಳ ಕೃಷ್ಣಗೌಡರು ಅವರ ಮನೆಯವರು ಕೂಡ ಒಂದು ದಿವಸದ ನೆರವೇರಿಸಿಕೊಟ್ರು. ಇನ್ನು ಹಲವರು ನಾವು ಮಾಡಿಕೊಡ್ತೇವೆ, ನಾವು ಬರ್ತೇವೆ, ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಈಗ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಹಾಗಾಗಿ ಒಂದು ಈ ಕ್ಷೇತ್ರಕ್ಕೆ ಎಲ್ಲರ ತನು ಮನ ಧನ ಮನಪೂರ್ವಕವಾಗಿ ದುಡಿಮೆ ಉತ್ತಮ ರೀತಿಯಲ್ಲಿ ಆಗ್ತಾಯಿದೆ. ಇದೊಂದು ದಿನೇಶ್ ಮಣಿಯನ್ನವರು ಮೊನ್ನೆ 1 ವಾರಕ್ಕೆ ಬೇಕಾದಂಥ ದಿನಸಿ ಸಾಮಗ್ರಿ, ತರಕಾರಿ, ಅದು ಏನು ಬೇಕೋ 1 ವಾರಕ್ಕೆ ಅದನ್ನೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಅವರ ಅಣ್ಣ ಪ್ರಕಾಶ್ MS ಕೂಡ 1 ವಾರಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಇದೆಲ್ಲ ಸೇವಾ ರೂಪದಲ್ಲಾಗುವ ಕಾರಣ ದೇವರ ಸೇವೆ ಸುಸೂತ್ರವಾಗಿ ಆಗ್ತದೆ ಅಂತ ನನ್ನ ನಂಬಿಕೆ. ಭವ್ಯ ಸಾನ್ನಿಧ್ಯ ಬೆಳಗುತ್ತಾ ಇದೆ. ಅದಕ್ಕಾಗಿ ಸಕಲ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಪುರುಷಣ್ಣ, ಯಾವ ರೀತಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಇದೆ ಅದೊಂದು ವಿವರಿಸಿ. ಇದು ಇಲ್ಲಿ ಮೊದಲೊಂದು ಕೆಂಪು ಕಲ್ಲಿನ ಒಂದು ಸಣ್ಣ ಕಟ್ಟೆ ಇತ್ತು. ವರ್ಷಂಪ್ರತಿ ದೀಪಾವಳಿ ದಿವಸ ಒಳನ ದೇವಸ್ಥಾನದ ಪ್ರಧಾನ ಅರ್ಚಕರೇ ಬಂದು ಪೂಜೆ ಮಾಡುವಂಥದ್ದು. ಹಾಗೆ ಅದು ಸುಮಾರು ಅದರ ಇತಿಹಾಸ ನೋಡಿದಾಗ ಅದೇ 1000 ವರ್ಷಗಳ ಹಿಂದೆ ಮುನಿಗಳು ಪೂಜೆ ಮಾಡ್ತಿರೋದು ಇಲ್ಲೇ ಅದೇ ಜಾಗದಲ್ಲಿ. ಆದರೆ ಈ ಪ್ರಶ್ನೆ ಇಟ್ಟಾಗ ಆ ಜಾಗವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಕಂಡಾಗ ಇಲ್ಲಿ ಯಾವುದೇ ರೀತಿಯ ಪಾಯ ಗಡಿಬಾರದು. ಕೆಳಗಡೆ ಶಂಕಬಳ ದೇವರು ಹೋಗುವಂಥ ಗುಹಾ ಮಾರ್ಗ ಇದೆ. ಹಾಗಾಗಿ ಅದಕ್ಕೆ ಯಾವುದು ಡ್ಯಾಮೇಜ್ ಆಗಬಾರ್ದು, ಒಂದು ಚೂರು ಕೂಡ ಅದನ್ನು ಪಾಯ ಅಗಿಬಾರ್ದು ಅಂತ ಬಂತು. ಹಾಗಾಗಿ ಅದಕ್ಕೆ ಏನು ಮಾಡಿದೆ, ನಾವು ಅದಕ್ಕೆ ಮಣ್ಣು ಹಾಕಿ ಅಲ್ಲಿಂದ ಮೇಲ್ಗಡೆಯಿಂದಲೇ ಕಲ್ಲು ಕಟ್ಟಿ ಕಗ್ಗಲಿನ ಒಂದು ಕಟ್ಟೆಯನ್ನು ಮಾಡಿದ್ದೇವೆ. ಇದು ಪ್ರಧಾನ ಶಂಖಚೂಡ ಕ್ಷೇತ್ರದ ಕಟ್ಟೆ. ಈಗ ಈ ಕಟ್ಟೆಗೆ ಇದು ಇಷ್ಟು ಮಣ್ಣು ಲೆವೆಲ್ ಆಗಲಿಕ್ಕಿದೆ. ಇದರ ಮೇಲ್ಗಡೆ ಈಗ ಕಾರ್ಕಳದ ಕಲ್ಲಿನಲ್ಲಿ ಕೃಷ್ಣ ಕಲ್ಲಿನಲ್ಲಿ ಮುರುಡೇಶ್ವರದಲ್ಲಿ ಕೆಲಸ ಆಗಿದೆ. ಅದು ಕೂಡ ಗುತ್ತಿಗೆ ಅವ್ರು ಬಂದಿದ್ರು, ಇಲ್ಲಿ ನೋಡ್ಕೊಂಡು ಹೋಗಿ ಇದಕ್ಕೆ ಮೆಜರ್ಮೆಂಟ್ ತೊಗೊಂಡೋಗಿ ಕೆಲಸ ಆಗಿ ನಿಂತಿದೆ. ಈಗ ನಮ್ಮ ಕೆಲಸವೇ ಲೇಟ್ ಆದ ಕಾರಣ ಅದು ಅಲ್ಲಿ ಪೆಂಡಿಂಗ್ ಇದೆ. ಈಗಾಗಲೇ ಇದಾದ ಕೂಡಲೇ ಅವ್ರು ಬಂದು ಫಿಕ್ಸ್ ಮಾಡೋದೇ ಕೆಲಸ ಇರೋದು. ಹಾಗಾಗಿ ಪ್ರಧಾನ ಶಂಖಚೂಡ ದೇವರ ಕಟ್ಟೆ ಇದು. ಮತ್ತು ದೇವರ ಬಿಂಬ ಕೂಡ ಈಗಾಗಲೇ ಕೆತ್ತಿ ರೆಡಿಯಾಗಿದೆ. ಅದನ್ನೀಗ ನಾಳೆ ನಾಡಿದ್ದು 12ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಒಳಗೆ ತಂದು ಇಲ್ಲಿ ನಾವು ಜಲಸ್ತಂಭನ ಮಾಡಲಿಕ್ಕಿದೆ. ಮತ್ತು ತಂತ್ರಿವರಿಯರಿಂದ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಇದು ಪ್ರಧಾನ ಕಟ್ಟೆ. ಈಗ ಎಡಬದಿ, ಈಗ ನಮ್ಮ ದೇವರ ಎಡಬದಿಯಲ್ಲಿ ಕಾಣ್ತಿರುವಂಥದ್ದು ಇದು ಅಷ್ಟನಾಗಗಳ ಕಟ್ಟೆ. ಇಲ್ಲಿ ಅಷ್ಟನಾಗಗಳ ಒಂದು ಕಲ್ಲನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಇದಕ್ಕೆ ಪ್ರತಿ ದೀಪಾವಳಿ ದಿವಸ ನಮ್ಮ ತರವಾಡು ಮನೆಯ ಶ್ರೀ ಹರಿಶ್ಚಂದ್ರ ಮುಖ್ಯಸ್ಥರು ಬಂದು ಇದಕ್ಕೆ ಪೂಜಾರಿ ಆಗಿರ್ತಾರೆ. ಅವರು ಇದನ್ನು ಇಲ್ಲಿ ಇದು ನಾಗಗಳಿಗೆಲ್ಲ ಬಳಸಿ ಅದನ್ನು ಪ್ರಸಾದವನ್ನು ಜಾನುವಾರುಗಳಿಗೆ ಬೆಳಕು ತೋರಿಸುವುದಕ್ಕೂ ಕೂಡ ಉಪಯೋಗ ಮಾಡಿಕೊಂಡು ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಪೂಜೆ ಆಗದಿದ್ದರೆ ನಮಗೆ ಯಾವುದೇ ದೀಪಾವಳಿ ಇಲ್ಲ, ಯಾವುದೇ ಮುಂದಿನ ಕಾರ್ಯಗಳಿಲ್ಲ. ಹಾಗೆ ಬಹಳ ಒಂದು ಪ್ರಸಿದ್ಧವಾಗಿ ಇದನ್ನು ಆಚರಣೆ ಮಾಡುವಂಥ ಒಂದು ಕಟ್ಟೆ ಇದು. ಅದೇ ರೀತಿ ಇಲ್ಲಿ ಶಂಖಚೂಡ ಕ್ಷೇತ್ರದ ಬಲಭಾಗದಲ್ಲಿ ಕಂಚಿಗೆ ಕಲ್ಲು ಕಾಯಿ ಹೊಡೆಯುವಂಥ ಕಾಯಿ ಹೊಡೆಯುವಂಥ ಕಟ್ಟೆ. ಇದಕ್ಕೆ ಕಂದ್ರಪಾಡಿಯ ಎಲ್ಲ ಕಮಿಟಿಯವರು, ಮುಖ್ಯಸ್ಥರು, ಪೂಜಾರಿಗಳು ಒಳಲ್ಮ ದೇವಸ್ಥಾನದಲ್ಲಿ ಕಲಶ ಸ್ನಾನ ಮಾಡಿ ಇಲ್ಲಿ ನಮ್ಮ ಉಳ್ಳಾಕುಲು ದೇವಸ್ಥಾನಕ್ಕೆ ಅಲ್ಲಿ ಬಂದು ಅಲ್ಲಿ ದರ್ಶನ ಬರ್ತದೆ. ಅಲ್ಲಿಂದ ನೇರ ಇಲ್ಲಿ ಬಂದು ದೇವರ ಒಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿ ತೆಂಗಿನಕಾಯಿಯನ್ನು ಹೊಡಿತಾರೆ ಈ ಕಲ್ಲಿಗೆ. ಇಲ್ಲಿ ಅದು ಅವರ ಜಾತ್ರೆಗೆ ಒಂದು ಫಲವೋ ಶುಭವೋ ಅಶುಭವೋ ಅಂತ ಸೂಚನೆ ಕೊಡ್ತದೆ. ಆ ಪ್ರಕಾರ ಅವರು ಮುಂದಿನ ಇದಕ್ಕೆ ಅಲ್ಲಿ ಕಂದ್ರಪಾಡಿ ಜಾತ್ರೆಯನ್ನು ನೆರವೇರಿಸ್ಕೊಂಡು ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ಕಂದ್ರಪಾಡಿ ಜಾತ್ರೆ ಅಲ್ಲಿ ಆದ ನಂತರ ಒಳಲಂಬೆ ಜಾತ್ರೆ ಆಗ್ತಿದ್ದದ್ದೇ ಮಾರ್ಚ್ 23-24ಕ್ಕೆ. ಈಗ ಒಳಲಂಬೆ ಜಾತ್ರೆ ನಮ್ಮದು ಫೆಬ್ರವರಿ 1-2ಕ್ಕೆ ಅಂದರೆ ಅದು ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಆದ ಮೇಲೆ ಅಲ್ಲಿ ಆಗುವಂಥದ್ದು. ನಿಜವಾದಂಥ ಜಾತ್ರೆ ಅಂತ ಹೇಳುವಂಥದ್ದು
ಕಂದ್ರಪಾಡಿಯಲ್ಲಿ 14 ಮಾರ್ಚ್ 14-15 ಆದಂಥ ಜಾತ್ರೆಯ ನಂತರ ಮತ್ತೆ ಪುರುಷ ದೈವ ಬಂದು ನಾನು ಅಲ್ಲಿ ಸೇವಾರೂಪವಾಗಿ ಇಲ್ಲಿ ನಾನು ನರ್ತನ ಕೊಡ್ತೇನೆ ಅಂತ ಹೇಳಿಕೊಂಡು ಶಂಕಪಾಲನಲ್ಲಿ ಹಿಂದಿನ ಪ್ರತೀತಿ ಪ್ರಕಾರ ಬೇಡಿಕೊಂಡ ಪ್ರಕಾರ ಮತ್ತೆ ಇಲ್ಲಿ ಒಳಲಂಬೆ ಜಾತ್ರೆ ಆಗುವಂಥದ್ದು. ಒಳಲಂಬೆಯ ಜಾತ್ರೆ ಅಂತ ಹೇಳಿದರೆ 23-24. ಅದು ಬಂಡಾರ ಬರುವ ಇಲ್ಲಿ ನಿಂತು ಎಲ್ಲ ನಾವು ಅದಕ್ಕೆ ಕೊಡುವಂಥ ತೀರ್ಥಭಾವಿ ಇದು ಅಶ್ವತ್ಥ ಕಟ್ಟೆ ಮತ್ತು ಅಲ್ಲಿ ಕಟ್ಟೆಯಲ್ಲಿ ಸತ್ಯ ಪ್ರಮಾಣ ಕಲ್ಲು ಕೂಡ ಒಂದು ಆಗಿದೆ, ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕಿದೆ. ಇದು ಅಶ್ವತ್ಥ ಕಟ್ಟೆ. ಇದರ ಇಲ್ಲಿ ಎಡಬದಿಯಲ್ಲಿರುವಂಥದ್ದು ತೀರ್ಥಭಾವಿ. ಇದು ಕೂಡ ಹಾಗೆ ಒಳ್ಳೆ 10 ಫೀಟಲ್ಲಿ ಈಗಾಗಲೇ ನಮಗೆ ದೇವರು ತೀರ್ಥವನ್ನು ಒದಗಿಸಿಕೊಟ್ಟಿದ್ದಾರೆ. ಭಾಳ ಪರಿಶುದ್ಧವಾದ ತೀರ್ಥ. ಯಾಕಂದರೆ ಇದು ಬೆಳಿಗ್ಗೆಯಿಂದ ಮಧ್ಯಾಹ್ನದ ಒಳಗಡೆ ಈ ಕಾಮಗಾರಿ ಮುಗಿದಿದೆ. ಅಷ್ಟು ಶೀಘ್ರವಾಗಿ ಒಂದು ಬಾವಿ ನಿರ್ಮಾಣ ಭಾಳ ಅಚ್ಚುಕಟ್ಟಾಗಿ ಆಗಿದೆ. ಒಂದು 16 ರಿಂಗು ಈಗಾಗಲೇ ಇದೆ. ಇನ್ನು 2 ರಿಂಗು ಹೋಗಿ ಮತ್ತೆ ಬಾವಿಯ ಕಟ್ಟೆ ನಿರ್ಮಾಣ ಆಗ್ತದೆ. ಇಷ್ಟು ಇದೆ. ಬಾಲಾಲಯ ಇರುವಂಥದ್ದು ಬಾಲಾಲಯವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಒಂದು ಅಪೂರ್ವ ಸಾನ್ನಿಧ್ಯ ಶಕ್ತಿಯಾಗಿ ಕಂಗೊಳಿಸಲಿರುವಂಥ ಕಾರಣಿಕ ಶಕ್ತಿ, ಕಾರಣಿಕ ನೆಲೆಯುಳ್ಳಂಥ ಈ ಒಂದು ಕ್ಷೇತ್ರ ಮುಂದೆ ಅಪೂರ್ವವಾದ ಶಂಖಚೂಡ ಕ್ಷೇತ್ರವಾಗಿ ಬೆಳಗಲಿಕ್ಕಿದೆ. ಅದಕ್ಕಾಗಿ ಎಲ್ಲ ಕೆಲಸ ಕಾರ್ಯಗಳು ತನುಮನ ಧನದೊಂದಿಗೆ, ಭಕ್ತರ ತನುಮನ ಧನದೊಂದಿಗೆ ನಡೀತಾ ಇದೆ. ಜನವರಿ 19ರಂದು ಪ್ರತಿಷ್ಠೆ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯದಲ್ಲಿ ತಾವೆಲ್ಲ ಭಾಗಿಗಳಾಗಿ ಈ ಕ್ಷೇತ್ರಕ್ಕೆ ಬನ್ನಿ ಎನ್ನುವುದು ನಮ್ಮ ಆಶಯ, ವಿನಂತಿ ಕೂಡ. ರಿಪೋರ್ಟರ್ ಶಿವರಾಮ್ ಕಜೆಮೂಲೆ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ಶ್ರೀಜಿತ್ ಸಂಪಾಜಿ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು, ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ, ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು 100% ನೀನ್ ಪಡಿಬಹುದು. ನೀನೇನು ಬಯಸ್ತೀಯೇ, ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ, ಏನಾದ್ರೂ ಆಗಿರ್ಲಿ, ಗ್ರಹ ಗತಿಗಳೆಲ್ಲ ಉಲ್ಟಾನೇ ಆಗಿರ್ಲಿ, ನಿನ್ನ ಸಂಕಲ್ಪ ಸರಿ ಇದ್ರೆ, ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ. ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ, 100% ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡ್ಸ್ಕೋಬಹುದು, ಬದಲಾಯಿಸ್ಕೋಬಹುದು.